ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯರಗೇರ ಗ್ರಾಮದ ಮಹಿಳೆ ಅಕಾಲಿಕ ಸಿಡಿಲು ಬಡಿದು ಸಾವಾದ ಮಹಿಳೆಗೆ ಅಧಿವೇಶನ ಬಿಟ್ಟು ಬಂದು ಗ್ರಾಮೀಣ ಕ್ಷೇತ್ರದ ಜನರೇ ನನ್ನ ಉಸಿರೆಂದು ಭಾವಿಸಿ ನೊಂದ ಕುಟುಂಬಕ್ಕೆ 5 ಲಕ್ಷ ಚೆಕ್ ವಿತರಣೆ. ಬಸವನಗೌಡ ದದ್ದಲ್. ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ಯರಗೇರ ಗ್ರಾಮದ ಮಹಿಳೆ ಭವಾನಿ ಗಂಡ ನಾಗರಾಜ್ ವಯಸ್ಸು 23 ವಯಸ್ಸಿನ ಯುವತಿ ತನ್ನ ಹತ್ತಿ ಹೊಲಕ್ಕೆ ಕಳೆಯನ್ನು ತೆಗೆಯಲು ಹೋದ ಸಂದರ್ಭದಲ್ಲಿ 3:30 ಮಳೆ ಪ್ರಾರಂಭವಾಗಿದ್ದರಿಂದ ಬೇವಿನ ಗಿಡಕ್ಕೆ ಸೀರೆಯಿಂದ ತೊಟ್ಟಿಲು ಹಾಕಿ ಮಗುವನ್ನು ಮಲಗಿಸಿದ್ದಳು. ಮಳೆ ಬರುವ ಸಂದರ್ಭದಲ್ಲಿ ಮಗುವನ್ನು ಗಿಡಕ್ಕೆ ಹಾಕಿದ ತೊಟ್ಟಿಲಿನಿಂದ ಮಗುವನ್ನು ತರಲು ಹೋದ ಸಂದರ್ಭದಲ್ಲಿ ಸಿಡಿಲು ಬಡಿದು ಸಾವನ್ನಪ್ಪಿರುವ ವಿದ್ರಾವಕ ಘಟನೆ ಯರಗೇರ ಗ್ರಾಮದಲ್ಲಿ ನಡೆದಿದೆ. ಶಾಸಕರು ಬೆಂಗಳೂರಿಗೆ ಅಧಿವೇಶನ ಹೋದ ಸಂದರ್ಭದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಈ ಘಟನೆ ನಡೆದಿದ್ದು, ಶಾಸಕರು ನನ್ನ ಗ್ರಾಮೀಣ ಕ್ಷೇತ್ರದ ನನ್ನ ಉಸಿರೆಂದು ಭಾವಿಸಿ ಅಧಿವೇಶನವನ್ನು ಬಿಟ್ಟು ನೊಂದ ಕುಟುಂಬದ ಯರಗೇರ ಗ್ರಾಮಕ್ಕೆ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವರಿಗೆ ಒಂದು ಹೆಣ್ಣು ಮಗುವಿದ್ದು ಆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಿ, ಈ ಹಣವನ್ನು ಮಗುವಿನ ಹೆಸರಿನಲ್ಲಿ ಡೆಪಾಸಿಟ್ ಮಾಡಿಸಿ ಎಂದು ಕುಟುಂಬಸ್ಥರಿಗೆ ತಿಳಿಸಿ ಆ ಕುಟುಂಬಕ್ಕೆ ಈಗಾಗಲೇ ನೀರಾವರಿ ಮಾಡಿಕೊಳ್ಳಲು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬೋರ್ವೆಲ್ ಹಾಕಿಸಿಕೊಟ್ಟಿದ್ದು ಮತ್ತು ಗುಡಿಸಲಿನಲ್ಲಿ ವಾಸವಾಗಿರುವ ಕುಟುಂಬವನ್ನು ನೋಡಿ ಈ ಕುಟುಂಬಕ್ಕೆ ನಿವೇಶನ ಮಾಡಿಕೊಳ್ಳಲು ಸೂಚನೆ ನೀಡಿ ಮರಣ ಹೊಂದಿದ ಕುಟುಂಬ ಶ್ರೀಮತಿ ಭವಾನಿ ಓಂ ನಾಗರಾಜ್ ಯರಗೇರ 5 ಲಕ್ಷ ರು ಚೆಕ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರು, ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು, ನಾಮ ನಿರ್ದೇಶನ ಸದಸ್ಯರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಗಾರಲದಿನ್ನಿ ವೀರನಗೌಡ, ರಾಯಚೂರು. ಮಕ್ಕಳವರು ಇದ್ರ ಬರ್ತೀರಣ್ಣ ಪೋಸ್ಟ್ ಮಾಡೋ ಹುಡುಗಿನ ತೆಗೆದ ಸೋಮವಾರ ದಿವಸ ಆಗ್ತದೆ ಬೆಳಗ್ಗೆ. ಆಮೇಲೆ ಮನೆ ಒಂದು ಹಾಕಿ ಕೊಡ್ಬೇಕಾರಪ್ಪ, ಮನೆ ಒಂದು ಹಾಕಿ ಅವ್ರಿಗೆ ಮನೆ ಆಗಿಲ್ಲ, ಬೋರ್ ಆಗಿದೆ ನನಗೆ. ಈಗ ಬೋರ್ ಮನೆ ನೀರು ಬಿದ್ದಾವ, ಅದೇ ಬೋರಲ್ಲಿ ಏನು ಯಾರ ಕೈಯಲ್ಲಿಲ್ಲ, ದೇವರು ಹೋಗಿಲ್ಲ. ಆಕಸ್ಮಿಕ ಬೇಸ್ ಮಾಡ್ಕೋಬೇಕು. ಮಗಳಾದಲ್ಲಿ ಇಲ್ಲದಿಲ್ಲಿ ಆಕಿಗೆ ಎಲ್ಲ ಏನೋ ಓದಿಸೋದು ಎಲ್ಲ ರೀತಿಯಿಂದ ಆಕಿನ ಯಾವುದೇ ಕಾರಣಕ್ಕೆ
ಓದ್ಸಪ್ಪ ಏನಪ್ಪ ಓದಿಸಿ ಮಗ ಅಂತ ಅಕೌಂಟಿಗೆ ಡಿಪಾಸಿಟ್ చేసి ಇದು ಮಾಡ್ಸಕ್ಕಿಲ್ಲ ಹೆಸರಿಗಿಡ್ರಿ ಡಿಪಾಸಿಟ್ ಎಷ್ಟಾದ್ರೂ ಕಡಿಮೆ ಇರ್ತದೆ ಸರ್ ಹುಡುಗಿ ಹೆಸರು ಡಿಪಾಸಿಟ್ ಮಾಡಿ ಈಗ ಯಾವಾಗ ನೀವು ಅವತ್ತು ಆದ ಘಟನೆ ನೆಕ್ಸ್ಟ್ ಡೇನೇ ಚೆಕ್ ರೆಡಿ ಮಾಡಿಸಿದೀವಿ ಅಕೌಂಟಿಗೆ ಬಂದು ಇದು ಮಾಡಿಸಿದ್ರೆ ಆರಾಗೆಲ್ಲ ಇದಾಗಿ ಅಲ್ಲ ನಾವು ಏನೇನು ಸಹಾಯ ಮಾಡ್ಬೋದು ಅವೆಲ್ಲ ಮಾಡ್ಬೋದು ಈಗ ಬೋರ್ವೆಲ್ ಅಂದರೆ ಬೋರ್ವೆಲ್ ಹಾಕ್ಬೋದು 5 ಲಕ್ಷ ಮತ್ತು ಮನೆ ಒಂದು ಮನೆದು ಒಂದು ಮಾಡಿಸ್ಕೊಡ್ಬೋದು ಯಾರಿಗೆ ರೂಢಾಳ ಇಲ್ಲ